Welcome back, students. In this video, we shall work out one more contract costing problem wherein simultaneously two different contracts are going on. ಅಂದರೆ ಎರಡು ಕಾಂಟ್ರಾಕ್ಟ್ಗಳು ಒಟ್ಟೊಟ್ಟಿಗೆ ಕೊಟ್ಟಾಗ ಯಾವ ರೀತಿ ಕಾಂಟ್ರಾಕ್ಟ್ ಅಕೌಂಟನ್ನು ಮಾಡ್ತೀವಿ ಅನ್ನೋದನ್ನು ನೋಡೋಣ. ಆಲ್ರೆಡಿ ಈ ಥರದ್ದೊಂದು ಸಮ್ ನಾನು ಮಾಡಿಸಿದ್ದೀನಿ ಇನ್ ದ ಪ್ರೀವಿಯಸ್ ವಿಡಿಯೋ, ಬಟ್ ಲೆಟ್ಸ್ ಸಿ ಒನ್ ಮೋರ್ ಪ್ರಾಬ್ಲಮ್ ಲೈಕ್ ದಟ್. So ಒಂದು you can prepare a single contract account by having two amount columns on both the sides. ಕಾಂಟ್ರಾಕ್ಟ್ ಎಗೊಂದು ಕಾಂಟ್ರಾಕ್ಟ್ ಬಿಗೊಂದು ಅಂತ ಎರಡೆರಡು ಅಮೌಂಟ್ ಕಾಲಮ್ ಹಾಕ್ಕೊಂಡು ಒಂದೇ ಕಾಂಟ್ರಾಕ್ಟ್ ಅಕೌಂಟಲ್ಲಿ ತೋರಿಸ್ಬೋದು. ಆರ್ ಯು ಕ್ಯಾನ್ ಪ್ರಿಪೇರ್ ಸಪ್ರೇಟ್ ಕಾಂಟ್ರಾಕ್ಟ್ ಅಕೌಂಟ್ಸ್ ಫಾರ್ ಕಾಂಟ್ರಾಕ್ಟ್ ಎಗೆ ಸಪ್ರೇಟಾಗಿ ಒಂದು, ಕಾಂಟ್ರಾಕ್ಟ್ ಬಿಗೆ ಸಪ್ರೇಟಾಗಿ ಒಂದು. In the previous video, I have shown a problem where we prepare a single contract account with two different columns. In this problem, I am going to show you how to prepare two different contract accounts. So, ಒಂದೇ ಮೆಥಡಲ್ಲಿ ಮಾಡಿಸುವಂಥ ಅಭ್ಯಾಸ ನನಗೆ ಇಲ್ಲ, ಬಿಕಾಸ್ ಅಟ್ ದಿಸ್ ಸ್ಟೇಜ್ ಯು ಆರ್ ಫೈನಲ್ ಇಯರ್ ಬಿ ಕಾಮ್ಸ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ಒಂದೊಂದು ಪ್ರಾಬ್ಲಮನ್ನು ಎಷ್ಟೆಷ್ಟು ಮೆಥಡ್ಸಲ್ಲಿ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಕೂಡ ನಿಮ್ಗೆ ಇರಬೇಕು. ಚಿಕ್ಕ ಮಕ್ಕಳ ಥರ ನಮಗೆ ಯಾವುದು ಈಸಿ ಇದೆಯೋ ಅದನ್ನೇ ಮಾಡಿಸಿ ಸರ್ ಅಂದರೆ ದಟ್ಸ್ ನಾಟ್ ಪ್ರಾಪರ್ ಫಾರ್ ಯುವರ್ ಎಜುಕೇಷನ್. ಸೊ ಸಿಂಪಲ್ ಆಗಿರುತ್ತೆ, ನೋಡ್ಕೊಳ್ಳಿ ಯಾವ ಥರ ಮಾಡ್ತೀವಿ ಅಂತ. Modern contractors have undertaken the following two contracts on 1st January 2015. So modern contracts ಅನ್ನೋ ಕಂಪನಿ 1st January 2015ಗೆ ಎರಡು ಕಾಂಟ್ರಾಕ್ಟ್ಸ್ ಇತ್ತು. ಒಂದು ಕಾಂಟ್ರಾಕ್ಟ್ ಎ, ಇನ್ನೊಂದು ಕಾಂಟ್ರಾಕ್ಟ್ ಬಿ ಅಂತ ಹೇಳಿ. They have given lots of items here. Materials sent to site ಕಾಂಟ್ರಾಕ್ಟ್ ಅಕೌಂಟಲ್ಲಿ ಏನಾಗಬೇಕು, ಡೆಬಿಟ್ ಆಗಬೇಕು. ದೆನ್ ಲೇಬರ್ ಎಂಗೇಜ್ಡ್ ಆನ್ ಸೈಟ್ಸು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡೆಬಿಟ್ ಆಗಬೇಕು. ಪ್ಲ್ಯಾಂಟ್ ಇನ್ಸ್ಟಾಲ್ಡ್ ಅಟ್ ಸೈಟ್ ಅಟ್ ಕಾಸ್ಟ್ ದಟ್ ಆಲ್ಸೋ ಶುಡ್ ಬಿ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಅಗೈನ್ ಡೆಬಿಟ್ ಟು ಕಾಂಟ್ರಾಕ್ಟ್ ಅಕೌಂಟ್. ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ ಅಗೈನ್ ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್. ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ ಇದು ಕಾಂಟ್ರಾಕ್ಟ್ ಅಕೌಂಟು ಕ್ರೆಡಿಟ್. ಮೆಟೀರಿಯಲ್ಸು ರಿಟರ್ನ್ ಟು ಸ್ಟೋರ್ ವಾಪಸ್ ಕಳಿಸಿರೋಂಥ ಮೆಟೀರಿಯಲ್ಸು ನಿಮಗೆ ಗೊತ್ತೇ ಇದೆ, ಈಗಾಗಲೇ ಸುಮಾರು ಪ್ರಾಬ್ಲಮ್ಸನ್ನು ಮಾಡಿಸಿರೋದ್ರಿಂದ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ರೆಡಿಟ್. ದೆನ್ ವರ್ಕ್ ಸರ್ಟಿಫೈಡ್ ಅಗೈನ್ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ರೆಡಿಟ್ ಮಾಡಬೇಕು, ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಅಂತಲೂ ತೋರಿಸ್ಬೇಕು, ಬ್ಯಾಲೆನ್ಸ್ ಶೀಟಲ್ಲೂ ಕೂಡ ತೋರಿಸ್ಬೇಕು. ಕಾಸ್ಟ್ ಆಫ್ ವರ್ಕ್ ನಾಟ್ ಸರ್ಟಿಫೈಡ್ ಅಂದರೆ ಅನ್ಸರ್ಟಿಫೈಡ್ ವರ್ಕು ಕಾಂಟ್ರಾಕ್ಟ್ ಅಕೌಂಟಿಗೆ ಕ್ರೆಡಿಟ್ ಆಗಬೇಕು, ಮತ್ತು ಬ್ಯಾಲೆನ್ಸ್ ಶೀಟಲ್ಲೂ ಒಂದು ಸಲ ಬರಬೇಕು. ಮೆಟೀರಿಯಲ್ಸ್ ಇನ್ ಹ್ಯಾಂಡ್ ಆನ್ 31st ಡಿಸೆಂಬರ್ ಅಗೈನ್ ಕಾಂಟ್ರಾಕ್ಟ್ ಅಕೌಂಟಿಗೆ ಕ್ರೆಡಿಟ್ ಆಗಬೇಕು, ಮತ್ತು ಬ್ಯಾಲೆನ್ಸ್ ಶೀಟ್ಗೂ ಕೂಡ ಬರಬೇಕು. ನೋಡಿ, ಬ್ಯಾಲೆನ್ಸ್ ಶೀಟ್ಗೆ ಬರಬೇಕಾಗಿರೋ ಐಟಮ್ಸನ್ನು ನಾನು ಅಂಡರ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ವೇಜಸ್ ಅಕ್ರೂಡ್ ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್. ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡೆಬಿಟ್ ವೇಜಸ್ಗೆ ಆ್ಯಡ್ ಆಗಬೇಕು ಅಥವಾ ಡೆಬಿಟ್ ಸೈಡಲ್ಲಿ ತೋರಿಸೋರು ನಡೆಯುತ್ತೆ. ಆ್ಯಂಡ್ ದಿಸ್ ಆಲ್ಸೋ ಶುಡ್ ಗೋ ಟು ಬ್ಯಾಲೆನ್ಸ್ ಶೀಟ್ ಲಯಬಲಿಟಿ. ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಅಕ್ರೂಡ್ ದಟ್ ಆಲ್ಸೋ ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಲಯಬಲಿಟಿ. ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಆನ್ 31st ಡಿಸೆಂಬರ್ 2015 ಇದು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ರೆಡಿಟು. ನೋಡಿ, ಪ್ಲ್ಯಾಂಟಿನ ಬಗ್ಗೆ ಎರಡು ಅಮೌಂಟ್ಸ್ ಕೊಟ್ಟಿದ್ದಾರೆ, ನೋಡಿ ಎರಡು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಒಂದು ಪ್ಲ್ಯಾಂಟ್ ಇನ್ಸ್ಟಾಲ್ಡ್ ಅಟ್ ಸೈಟು ಅದು ಕಾಂಟ್ರಾಕ್ಟ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಬರುತ್ತೆ. ಇದು ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಆನ್ 31st ಡಿಸೆಂಬರ್ ಅಂದರೆ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟು. ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟನ್ನು ನಾವು ಕ್ರೆಡಿಟ್ ಸೈಡಲ್ಲಿ ಹಾಕ್ಕೊಳ್ಳೋವಂಥ ಒಂದು ಐಡಿಯಾ ಗೊತ್ತಿದೆಯಲ್ಲ ನಿಮಗೆ? ಎಸ್. ಸೊ ಇದು ಕ್ಲೋಸಿಂಗ್ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ ಕಾಂಟ್ರಾಕ್ಟ್ ಅಕೌಂಟಲ್ಲಿ, ಮತ್ತು ಬ್ಯಾಲೆನ್ಸ್ ಶೀಟಲ್ಲೂ ಅಸೆಟ್ ಅಂತಲೂ ಬರುತ್ತೆ. ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಅಂತ ಹೇಳಿ ತಗೋಬೇಕಾಗತ್ತೆ. ಸೊ ಇದಿಷ್ಟು ಐಟಮ್ಸು. ದೆನ್ ಕಮಿಂಗ್ ಟು ದಿ ಕಾಂಟ್ರಾಕ್ಟ್ ಪ್ರೈಸಸ್ ಹ್ಯಾವ್ ಬೀನ್ ಅಗ್ರೀಡ್ ಅಟ್. ಕಾಂಟ್ರಾಕ್ಟ್ ಪ್ರೈಸಸ್ ದಟ್ ಮೀನ್ಸ್ ವ್ಯಾಲ್ಯೂ ಆಫ್ ದಿ ಕಾಂಟ್ರಾಕ್ಟ್, ಟೋಟಲ್ ವ್ಯಾಲ್ಯೂ ಆಫ್ ದಿ ಕಾಂಟ್ರಾಕ್ಟ್. ಇಲ್ಲಿ ಎರಡು ಕಾಂಟ್ರಾಕ್ಟ್ ಇದೆ. ಕಾಂಟ್ರಾಕ್ಟ್ ಎಗೆ 2,50,000 ಆ್ಯಂಡ್ 2 lakhs ಫಾರ್ ಕಾಂಟ್ರಾಕ್ಟ್ ಬಿ. ಕಾಂಟ್ರಾಕ್ಟ್ ಎ 2.5 ಲಕ್ಷ, ಕಾಂಟ್ರಾಕ್ಟ್ ಬಿ 2 lakhs. ದೆನ್ ಕ್ಯಾಶ್ ಹ್ಯಾಸ್ ಬೀನ್ ರಿಸೀವ್ಡ್ ಫ್ರಮ್ ದ ಕಾಂಟ್ರಾಕ್ಟ್ ಈಸ್ ಆ್ಯಸ್ ಫಾಲೋಸ್. ಕಾಂಟ್ರಾಕ್ಟ್ ಎ 1,80,000 ಕ್ಯಾಶ್ ರಿಸೀವ್ಡ್. ಎಲ್ಲ ಇನ್ಫಾರ್ಮೇಷನು ನಮಗೆ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ, ಜಸ್ಟ್ ತಗೊಂಡೋಗಿ ಅಕೌಂಟ್ಸ್ ಮಾಡೋದಷ್ಟೇ ನಾವು. ಕಾಂಟ್ರಾಕ್ಟ್ ಎ ಅಲ್ಲಿ ಕ್ಯಾಶ್ 1,80,000 ರಿಸೀವ್ ಆಗಿದೆ. ಕಾಂಟ್ರಾಕ್ಟ್ ಬಿ ಅಲ್ಲಿ 1,40,000 ಕ್ಯಾಶು ರಿಸೀವ್ ಆಗಿದೆ. ಆ್ಯಂಡ್ ವಾಟ್ ಯು ಆರ್ ಸಪೋಸ್ಡ್ ಟು ಪ್ರಿಪೇರ್ ಫಾರ್ ದಿಸ್ ಸಮ್,
ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ಸ್, ಕಾಂಟ್ರಾಕ್ಟೀ ಅಕೌಂಟ್ಸ್ ಆ್ಯಂಡ್ ಶೋ ವರ್ಕ್ ಇನ್ ಪ್ರೋಗ್ರೆಸ್ ಅಪಿಯರಿಂಗ್ ಇನ್ ದ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟು ಮಾಡಬೇಕು. ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಗೋದಿಲ್ಲ, ಫುಲ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಕೊಡದೇ ಇರೋದ್ರಿಂದ ಬರೀ ಯಾವ್ಯಾವ ಐಟಮ್ ಬ್ಯಾಲೆನ್ಸ್ ಶೀಟ್ಗೆ ಬರಬೇಕೋ ಅದನ್ನು ಮಾತ್ರ ತೋರಿಸಿದ್ರೆ ಸಾಕಾಗತ್ತೆ. ಆಮೇಲೆ ಬ್ಯಾಲೆನ್ಸ್ ಶೀಟನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಒಂದೇ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ದಾಗ ಬ್ಯಾಲೆನ್ಸ್ ಶೀಟ್ಗೆ ಯಾವ ಥರ ತೊಗೊಳ್ತೀವಿ ಅನ್ನೋದು ನಮಗೆ ಗೊತ್ತಿದೆ. ಎರಡು ಕಾಂಟ್ರಾಕ್ಟ್ಸ್ ಕೊಟ್ಟಿದ್ದಾಗ ಎರಡು ಬ್ಯಾಲೆನ್ಸ್ ಶೀಟ್ಸ್ ಮಾಡ್ತೀವ ಸರ್? ಇಲ್ಲ. ಯು ಪ್ರಿಪೇರ್ ಓನ್ಲಿ ಒನ್ ಬ್ಯಾಲೆನ್ಸ್ ಶೀಟ್, ಬಟ್ ವಿ ಶುಡ್ ಟೇಕ್ ದಿ ಐಟಮ್ಸ್ ಫ್ರಮ್ ಬೋತ್ ದಿ ಕಾಂಟ್ರಾಕ್ಟ್ಸ್ ಟು ದ ಬ್ಯಾಲೆನ್ಸ್ ಶೀಟ್. ಯಾಕೆಂದರೆ ಎಷ್ಟೇ ಕಾಂಟ್ರಾಕ್ಟ್ಗಳು ಮಾಡಿದ್ರೂ ಅವ್ರ ಬಿಸ್ನೆಸ್ ಒಂದೇ. ಅವ್ರ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಂದೇ ಇರುತ್ತೆ, ಬ್ಯಾಲೆನ್ಸ್ ಶೀಟ್ ಒಂದೇ ಇರುತ್ತೆ. ಕಾಂಟ್ರಾಕ್ಟ್ ಅಕೌಂಟ್ಸು ಎಷ್ಟು ಬೇಕಾದರೂ ಇರ್ಬೋದು. ಇಲ್ಲಿ ಎರಡು ಕಾಂಟ್ರಾಕ್ಟ್ ಇರೋದ್ರಿಂದ ಎರಡು ಕಾಂಟ್ರಾಕ್ಟ್ ಅಕೌಂಟ್ ಮಾಡ್ತೀವಿ, ಆದರೆ ಬ್ಯಾಲೆನ್ಸ್ ಶೀಟ್ ಒಂದೇ ಇರುತ್ತೆ. ಎರಡು ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸು ಕೂಡ ಅದೇ ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ. ಸೊ ಐ ವಿಲ್ ಶೋ ಯು ಹೌ ಟು ಡೂ ದಟ್. ಸೊ ಎಲ್ಲ ಐಟಮ್ಸು ಗೊತ್ತಾಯ್ತಲ್ಲ. ಲೆಟ್ಸ್ ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ಸ್. ಇಂಡಿವಿಜುವಲ್ ಆಗಿ ಸಪ್ರೇಟಾಗಿ ಮಾಡೋಣ ಅಂತ ಅಂದ್ಕೊಂಡ್ವಲ್ಲ. ಸೊ ಲೆಟ್ ಅಸ್ ಬಿಗಿನ್ ವಿತ್ ಕಾಂಟ್ರಾಕ್ಟ್ ಎ ಅಕೌಂಟ್ ಫಸ್ಟ್. ಕಾಂಟ್ರಾಕ್ಟ್ ಎ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st December 2015. ಅದಕ್ಕೆ ಡೆಬಿಟ್ ಮಾಡಬೇಕಾಗಿರೋ ಐಟಮ್ಸ್ ಎಲ್ಲ: ಮೆಟೀರಿಯಲ್ ಸೆಂಟ್ ಟು ಸೈಟ್, ಎಸ್. ಲೇಬರ್, ಪ್ಲ್ಯಾಂಟ್ ವ್ಯಾಲ್ಯೂ, ಓಪನಿಂಗ್ ಬ್ಯಾಲೆನ್ಸು, ಡೈರೆಕ್ಟ್ ಎಕ್ಸ್ಪೆಂಡಿಚರ್, ಓಕೆ. ಎಸ್ಟಾಬ್ಲಿಷ್ಮೆಂಟು, ವೇಜಸ್ ಅಕ್ರೂಡ್ ಇದಿಷ್ಟು ಎಕ್ಸ್ಪೆನ್ಸಸ್ಸು. ದೆನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂಡ್. ಕಮಿಂಗ್ ಟು ದ ಕ್ರೆಡಿಟ್ ಸೈಡ್, ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್, ಎಸ್. ಮೆಟೀರಿಯಲ್ಸ್ ಇನ್ ಹ್ಯಾಂಡ್ ಅಟ್ ದ ಎಂಡ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್, ಅನ್ಯೂಸ್ಡ್ ಮೆಟೀರಿಯಲ್ಸ್ ಅಟ್ ದ ಎಂಡ್, ಎಲ್ಲನೂ ಕ್ವಶನಲ್ಲೇ ಇದೆ. ಜಸ್ಟ್ ಅಲ್ಲಿಂದ ತೊಗೊಂಬಂದು ಇಲ್ಲಿ ಹಾಕೋದಷ್ಟೇ. ಪ್ಲ್ಯಾಂಟ್ ಇನ್ ಹ್ಯಾಂಡ್, ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ 11,000 ಎಲ್ಲಿದೆ ಸರ್? ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕ್ಲೋಸಿಂಗ್ ವ್ಯಾಲ್ಯೂ ಆಫ್, ಓಪನಿಂಗ್ ವ್ಯಾಲ್ಯೂ ಇಲ್ಲಿದೆ 15,000 ಡೆಬಿಟು, ಕ್ಲೋಸಿಂಗ್ ವ್ಯಾಲ್ಯೂ 11,000 ಇಲ್ಲಿದೆ ಕ್ರೆಡಿಟು. ದೆನ್ ವರ್ಕ್ ಇನ್ ಪ್ರೋಗ್ರೆಸ್, ವರ್ಕ್ ಸರ್ಟಿಫೈಡ್ 1,95,000, ಅನ್ಸರ್ಟಿಫೈಡ್ 4,500. ಇದು ಎಲ್ಲಿದೆ ಸರ್? 1,95,000 ಇಲ್ಲಿ, 4,500 ಇಲ್ಲಿ. ಸೊ ಎವ್ರಿಥಿಂಗ್ ಈಸ್ ಗಿವನ್ ಇನ್ ದ ಕ್ವಶನ್. ನಾವು ಜಸ್ಟ್ ತಗೊಂಡು ಬಂದು ಅಕೌಂಟಲ್ಲಿ ಹಾಕ್ತಾ ಹೋಗೋದಷ್ಟೇ. ಸೊ ಇದಿಷ್ಟು ಆದಮೇಲೆ ಟೋಟಲ್ ಮಾಡ್ಕೊಳ್ಳಿ. ಯಾವ ಕಡೆ ಟೋಟಲ್ ಜಾಸ್ತಿ ಇದೆ ಅಂತ. ಕ್ರೆಡಿಟ್ ಸೈಡಲ್ಲಿ ಯು ಹ್ಯಾವ್ 2,12,932. ಬ್ರಿಂಗ್ ದ ಸೇಮ್ ಟೋಟಲ್. ದೆನ್ ಚೆಕ್ ದ ಬ್ಯಾಲೆನ್ಸಸ್. ಬ್ಯಾಲೆನ್ಸಿಂಗ್ ಫಿಗರ್, ಯು ಶುಡ್ ಗೆಟ್ ನೋಷನಲ್ ಪ್ರಾಫಿಟ್. Same notional profit, bring it to the credit side by notional profit brought down 28,275. ಈಗ ಎಷ್ಟು ಅಮೌಂಟು ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಬೇಕು, ಎಷ್ಟು ಅಮೌಂಟು ರಿಸರ್ವ್ಗೆ ಹೋಗಬೇಕು ಅನ್ನೋದು ಒಂದು ಸಲ ನೋಡ್ಕೊಂಡ್ಬಿಟ್ರೆ ಟೋಟಲ್ ವ್ಯಾಲ್ಯೂ ಆಫ್ ದಿ ಕಾಂಟ್ರಾಕ್ಟ್ ಬಂದು ನಮಗಿಲ್ಲಿ ಎಷ್ಟಿದೆ? 2,50,000. ಸೊ ವರ್ಕ್ ಸರ್ಟಿಫೈಡ್ 1,95,000, ಅಂದರೆ ಆಲ್ಮೋಸ್ಟ್ 80% ವರ್ಕ್ ಆಗೋಗಿದೆ. ದೇರ್ ಫೋರ್ 2/3 ಮಾಡಬೇಕು. ಸೊ ಪ್ರಾಫಿಟ್ ಇಲ್ಲಿ ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ ಬೈ ವರ್ಕ್ ಸರ್ಟಿಫೈಡ್. ಸೊ ಅದನ್ನೇ 28,275 ಇಂಟು 2/3 ಇಂಟು 1,80,000 ಇಸ್ ದ ಕ್ಯಾಶ್ ರಿಸೀವ್ಡ್. ಎಲ್ಲಿ ಕೊಟ್ಟಿದ್ದಾರೆ ಸರ್ ಕ್ಯಾಶ್ ರಿಸೀವ್ಡು? ಇಲ್ಲಿದೆ. ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ 1,95,000. ಸೊ ದಟ್ ಯು ವಿಲ್ ಗೆಟ್ 17,400. ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ. ಉಳಿದಿರೋ ಬ್ಯಾಲೆನ್ಸಿಂಗ್ ಫಿಗರು ರಿಸರ್ವ್ಗೆ ಹಾಕ್ಕೊಂಡಿದ್ದೀವಿ 10,875. ಸೊ ಅಲ್ಲಿಗೆ ಕಾಂಟ್ರಾಕ್ಟ್ ಎ ಅಕೌಂಟ್ ಫಿನಿಶ್ ಆಗುತ್ತೆ. ಗೋ ಟು ದ ನೆಕ್ಸ್ಟ್ ಒನ್, ಎ ಕಾಂಟ್ರಾಕ್ಟೀಸ್ ಅಕೌಂಟ್. ಕಾಂಟ್ರಾಕ್ಟೀಸ್ ಅಕೌಂಟಲ್ಲಿ ಒಂದೇ ಒಂದು ಎಂಟ್ರಿ ಬರುತ್ತೆ ಅಂತ ಹೇಳಿದ್ದೆ, ಬೈ ಕ್ಯಾಶ್ ಅಕೌಂಟ್. 1,80,000 ಕ್ಯಾಶ್ ರಿಸೀವ್ ಆಗಿದೆ, ಅದನ್ನು ಬ್ಯಾಲೆನ್ಸ್ ಅಂತ ಹಾಕ್ಕೊಂಡು ಜಸ್ಟ್ ಕ್ಲೋಸ್ ಇಟ್. ಕ್ರೆಡಿಟ್ ಸೈಡಲ್ಲಿ ಬೈ ಕ್ಯಾಶ್ ಅಂತ ರಿಸೀವ್ ಮಾಡ್ಕೊಳ್ಳಿ, ಡೆಬಿಟ್ ಸೈಡಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಕ್ಲೋಸ್ ಮಾಡ್ಕೊಂಡ್ಬಿಡಿ, ಮುಗೀತು ಕತೆ. ದೆನ್ ಕಾಂಟ್ರಾಕ್ಟ್ ಬಿ ಅಕೌಂಟ್ಗೆ ಹೋಗೋಣ. ಅಟ್ ದ ಎಂಡ್ ಆಫ್ 31st December, ಅಗೈನ್ ಡೆಬಿಟ್ ಆಲ್ ದ ಎಕ್ಸ್ಪೆಂಡಿಚರ್ಸ್, ಮೆಟೀರಿಯಲ್ಸು, ಲೇಬರು, ಪ್ಲ್ಯಾಂಟ್ 12,500. ಎಲ್ಲಿದೆ ಸರ್ ಪ್ಲ್ಯಾಂಟ್? 12,500. ಕ್ವಶನಲ್ಲಿ ಇಟ್ ಈಸ್ ಗಿವನ್ ಹಿಯರ್, ಎಸ್. ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ 9,500 ಕೊಟ್ಟಿದ್ದಾರೆ, ಎಸ್. ಸೊ ಡೈರೆಕ್ಟ್ ಎಕ್ಸ್ಪೆಂಡಿಚರು, ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ಸು, ವೇಜಸ್ ಅಕ್ರೂಡು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂಡು, ಇವೆರಡು ಕೂಡ ಬ್ಯಾಲೆನ್ಸ್ ಶೀಟ್ ಹೋಗಬೇಕು. ವಿ ಹ್ಯಾವ್ ಟೇಕನ್. ದೆನ್ ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರು ಆಗಿದೆ. ಮೆಟೀರಿಯಲ್ಸ್ ಇನ್ ಹ್ಯಾಂಡ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಅಟ್ ದ ಎಂಡು. ಪ್ಲ್ಯಾಂಟ್ ಇನ್ ಹ್ಯಾಂಡ್ 9,500, ಅದನ್ನು ಕೂಡ ಕ್ವಶನಲ್ಲಿ ಕೊಟ್ಟಿದ್ದಾರೆ. ವರ್ಕ್ ಇನ್ ಪ್ರೋಗ್ರೆಸ್ಸು ಸರ್ಟಿಫೈಡ್ 1,45,000, ಅನ್ಸರ್ಟಿಫೈಡ್ 3,000 ತೊಗೊಂಡಿದ್ದೀವಿ. ಈಗ ಟೋಟಲ್ ಮಾಡಿದ್ರೆ ನಿಮಗೆ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ. ನಾರ್ಮಲಿ
ಸುಮಾರು ಪ್ರಾಬ್ಲಮ್ಸಲ್ಲಿ ನಮಗೆ ಕ್ರೆಡಿಟ್ ಸೈಡೇ ಟೋಟಲ್ ಜಾಸ್ತಿ ಬರ್ತಾ ಇತ್ತು. ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬಂದಾಗ ಪ್ರಾಫಿಟ್ ಬರುತ್ತೆ, ನೋಷನಲ್ ಪ್ರಾಫಿಟ್ ಬರುತ್ತೆ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆದರೆ ಈ ಪ್ರಾಬ್ಲಮಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಇದೆ, ಸೇಮ್ ಬ್ಯಾಲೆನ್ಸ್ ಈ ಕಡೆ ಹಾಕ್ಕೊಂಡು ನೋಡಿದಾಗ ನಿಮಗೆ ಲಾಸ್ ಬರುತ್ತೆ. ನೋಡಿ, ಪ್ರಾಫಿಟ್ ಬಂದಾಗ ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ. ಆವಾಗ ಫಾರ್ಮುಲಾ ಯೂಸ್ ಮಾಡ್ತೀವಿ, 2/3 ಮಾಡಬೇಕಾ 1/3 ಮಾಡಬೇಕಾ, ಕ್ಯಾಶ್ ರಿಸೀವ್ಡ್ ವರ್ಕ್ ಸರ್ಟಿಫೈಡ್ ಎಲ್ಲನೂ. ಯಾವಾಗ ಪ್ರಾಫಿಟ್ ಬಂದಿದ್ದಾಗ. ಲಾಸ್ ಬಂದಾಗ ಏನೂ ಇಲ್ಲ, ಡೈರೆಕ್ಟಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್. ಎಷ್ಟೇ ಲಾಸ್ ಬರಲಿ ಏನೂ ಕನ್ಸಿಡರ್ ಮಾಡ್ದಿರ ಡೈರೆಕ್ಟಾಗಿ ಅದನ್ನು ತೊಗೊಂಡೋಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋವಂಥದ್ದು. ಈ ಕಡೆ ಬಂದಿದೆ ನೋಡಿ ಲಾಸ್. ಸೊ ಲಾಸ್ ಬಂದಿದೆ ಅಂತಂದರೆ ಯಾವಾಗ ನಿಮಗೆ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಬರುತ್ತೋ ಕಾಂಟ್ರಾಕ್ಟ್ ಅಕೌಂಟಲ್ಲಿ, ಡೆಬಿಟ್ ಸೈಡಲ್ಲಿ ಏನಿರುತ್ತೆ, ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ ಅಂತಂದರೆ ಆ ಕಾಂಟ್ರಾಕ್ಟಲ್ಲಿ ನಮಗೆ ಲಾಸ್ ಬರುತ್ತೆ. ದಟ್ ಲಾಸ್ ಶುಡ್ ಬಿ ಟ್ರಾನ್ಸ್ಫರ್ಡ್. ಸೊ ರಿಮೆಂಬರ್, whenever the debit side total of the contract account is higher, there will be a loss in the contract. That loss should be directly transferred to profit and loss account. No question of sharing. ನೋಷನಲ್ ಪ್ರಾಫಿಟ್ ಅಂತಿದೆ, ನೋಷನಲ್ ಲಾಸ್ ಅಂತ ಎಲ್ಲೂ ಇಲ್ಲ. ಸೊ ಲಾಸನ್ನೇನು ಡಿವೈಡ್ ಮಾಡಲ್ಲ, ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ. ಕಾಂಟ್ರಾಕ್ಟ್ ಬಿ ಅಕೌಂಟ್ ಫಿನಿಶ್ ಆಗುತ್ತೆ. ಕಮಿಂಗ್ ಟು ದ ಬ್ಯಾಲೆನ್ಸ್ ಶೀಟ್. ಎರಡೂ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಂತಹ ಐಟಮ್ಸನ್ನು ಇಲ್ಲಿ ತಗೋಬೇಕು. ವೆರಿ ಕೇರ್ಫುಲಿ ಅಬ್ಸರ್ವ್. ಡೈರೆಕ್ಟ್ ವೇಜಸ್ ಅಕ್ರೂಡ್ ಇದೆಯಲ್ಲ, ಸೊ ಕಾಂಟ್ರಾಕ್ಟ್ ಎಗೆ 2400, ಬಿದು 2100 ಎರಡೂ ಸೇರಿಸಿ ಹಾಕ್ಕೊಂಡಿದ್ದೀವಿ. ಏನೂ ಇಲ್ಲ, ಕಾಂಟ್ರಾಕ್ಟ್ ಎ ಐಟಮ್ಸು ಕಾಂಟ್ರಾಕ್ಟ್ ಬಿ ಐಟಮ್ಸು ಎರಡೂ ಆ್ಯಡ್ ಮಾಡಿ ತಗೊಳ್ತಾ ಹೋದರೆ ಸಾಕು. ಸೊ ವೇಜಸ್ ಅಕ್ರೂಡ್ ಆಯಿತು. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಲ್ಸೋ ಕಾಂಟ್ರಾಕ್ಟ್ ಎ 240, ಕಾಂಟ್ರಾಕ್ಟ್ ಬಿ 180 ಎರಡೂ ಆ್ಯಡ್ ಮಾಡಿ ತಗೊಳ್ಳಿ. ದೆನ್ ಪ್ರಾಫಿಟ್ ಆನ್ ಕಾಂಟ್ರಾಕ್ಟ್ ಎ 17,400. ಯಾವುದು ಸರ್ ಇದು 17,400? ಕಾಂಟ್ರಾಕ್ಟ್ ಎ ಅಲ್ಲಿ ಇಲ್ಲಿದೆ ನೋಡಿ, ಪ್ರಾಫಿಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಲ್ಲ 2/3 17,400. ಆ್ಯಂಡ್ ಪ್ರಾಫಿಟ್ ಆನ್ ಕಾಂಟ್ರಾಕ್ಟ್ ಬಿ ಇದ್ದಿದ್ದರೆ, ಅದು ಇಲ್ಲಿ ತಗೊಂಡು ಎರಡೂ ಆ್ಯಡ್ ಮಾಡ್ಕೊಳ್ತಾ ಇದ್ವಿ. ಕಾಂಟ್ರಾಕ್ಟ್ ಎನ ಪ್ರಾಫಿಟು ಕಾಂಟ್ರಾಕ್ಟ್ ಬಿನ ಪ್ರಾಫಿಟು ಎರಡೂ ಆ್ಯಡ್ ಮಾಡ್ಕೊಳ್ತಾ ಇದ್ವಿ. ಆದರೆ ನಮಗಿಲ್ಲಿ ಕಾಂಟ್ರಾಕ್ಟ್ ಬಿ ಅಲ್ಲಿ ಲಾಸ್ ಬಂದಿದೆ. ಸೊ ಆ ಲಾಸನ್ನು ಕಾಂಟ್ರಾಕ್ಟ್ ಎ ಪ್ರಾಫಿಟಲ್ಲಿ ಲೆಸ್ ಮಾಡಿ. ಪ್ರಾಫಿಟ್ ಇದ್ದರೆ ಆ್ಯಡ್ ಮಾಡಬೇಕಾಗಿತ್ತು, ಲಾಸ್ ಇರೋದ್ರಿಂದ ಲೆಸ್ ಮಾಡ್ತಾ ಇದ್ದೀವಿ. ಅರ್ಥ ಆಗ್ತಿದೆಯಾ? ಎರಡು ಕಾಂಟ್ರಾಕ್ಟ್ಸ್ ಇದೆ, ಕಾಂಟ್ರಾಕ್ಟ್ ಎ ಬಿ. ಎ ಎಲ್ ಪ್ರಾಫಿಟ್ ಇದೆ, ಬಿ ಯಲ್ಲೂ ಪ್ರಾಫಿಟ್ ಇದ್ದಿದ್ರೆ ಎರಡೂ ಆ್ಯಡ್ ಮಾಡಿ ಟೋಟಲ್ ಪ್ರಾಫಿಟ್ ಅಂತ ಮಾಡ್ತಾ ಇದ್ವಿ. ಆದರೆ ಒಂದರಲ್ಲಿ ಪ್ರಾಫಿಟ್ ಇದೆ, ಒಂದರಲ್ಲಿ ಲಾಸ್ ಇದೆ. ಸೊ ಅದನ್ನು ಅಲ್ಲೇ ಅಡ್ಜಸ್ಟ್ ಮಾಡಿ ಪ್ರಾಫಿಟ್ಟಿಂದ ಲಾಸನ್ನು ಲೆಸ್ ಮಾಡಿಬಿಟ್ಟು ಉಳಿದಿರೋದನ್ನು ಅಮೌಂಟ್ ಕಾಲಮಲ್ಲಿ ಹಾಕ್ಕೊಳ್ಳಿ. ಸೊ ಲೈಬಿಲಿಟೀಸ್ ಸೈಡಲ್ಲಿ ಬರೋದಷ್ಟೇ, ಅಕ್ರೂಡ್ ವೇಜಸ್ಸು, ಅಕ್ರೂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಪ್ರಾಫಿಟ್ ಆನ್ ಕಾಂಟ್ರಾಕ್ಟು, ಲಾಸ್ ಆನ್ ಕಾಂಟ್ರಾಕ್ಟು. ದೆನ್ ಕಮಿಂಗ್ ಟು ದ ಅಸೆಟ್ ಸೈಡ್, ಪ್ಲ್ಯಾಂಟ್ ಲೆಸ್ ಡಿಪ್ರಿಸಿಯೇಷನ್. ಈ ಪ್ಲ್ಯಾಂಟ್ ಅಮೌಂಟ್ಸು ಹೇಗೆ ಸರ್ ತಗೊಳ್ತೀವಿ? ಕ್ಲೋಸಿಂಗ್ ಬ್ಯಾಲೆನ್ಸಸ್ ಆಫ್ ಪ್ಲ್ಯಾಂಟ್ಸ್ ತಗೊಂಡ್ರೆ ಸಾಕು. ನೋಡಿ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಎಷ್ಟಿದೆ ನೋಡಿ ಇಲ್ಲಿ, ಕ್ಲೋಸಿಂಗ್ ಬ್ಯಾಲೆನ್ಸಸ್ಸು 11,000 ಪ್ಲಸ್ 9,500. 11,000 ಪ್ಲಸ್ 9,500, ದಟ್ ಶುಡ್ ಬಿ 20,500. 20,500. ಬ್ಯಾಲೆನ್ಸ್ ಶೀಟಲ್ಲಿ ಯಾವಾಗೂ ಕೂಡ ಪ್ಲ್ಯಾಂಟ್ ವ್ಯಾಲ್ಯೂ ಕ್ಲೋಸಿಂಗ್ ಬ್ಯಾಲೆನ್ಸೇ ಬರುತ್ತೆ. ಮೆಟೀರಿಯಲ್ಸು ಅಷ್ಟೇ ಕ್ಲೋಸಿಂಗ್ ಬ್ಯಾಲೆನ್ಸೇ ಬರುತ್ತೆ. ಪ್ಲ್ಯಾಂಟು ಮೆಟೀರಿಯಲ್ಸು ಆಲ್ವೇಸ್ ಕ್ಲೋಸಿಂಗ್ ಬ್ಯಾಲೆನ್ಸಸ್ಸು ಬ್ಯಾಲೆನ್ಸ್ ಶೀಟ್ಗೆ ಬರುತ್ತೆ. ದೆನ್ ಮೆಟೀರಿಯಲ್ಸ್ ಇನ್ ಹ್ಯಾಂಡ್, ಅದನ್ನು ಕೂಡ ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೊಳ್ಳಿ. ಮೆಟೀರಿಯಲ್ಸ್ ಇನ್ ಹ್ಯಾಂಡ್ ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೆಟೀರಿಯಲ್ಸ್ ಇನ್ ಹ್ಯಾಂಡ್, ಎಸ್ 1,883 ಪ್ಲಸ್ 1,736 ಎರಡು ಆ್ಯಡ್ ಮಾಡ್ಕೊಳ್ಳಿ. ಸೊ ದಟ್ ಯು ವಿಲ್ ಗೆಟ್ 3,619 ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಮೆಟೀರಿಯಲ್ಸ್ ಅಟ್ ದ ಸೈಡ್. ಅವೆರಡು ಆದಮೇಲೆ ವರ್ಕ್ ಇನ್ ಪ್ರೋಗ್ರೆಸ್ಸು ಇಲ್ಲಿ ಸಪ್ರೇಟಾಗಿ ತೋರಿಸಿದ್ವಿ ಕಾಂಟ್ರಾಕ್ಟ್ ಎ ಮತ್ತು ಕಾಂಟ್ರಾಕ್ಟ್ ಬಿಗೆ. ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಆ್ಯಡ್ ಮಾಡಿಕೊಂಡು, ಲೆಸ್ ಪ್ರಾಫಿಟ್ ಇನ್ ರಿಸರ್ವ್ ಲೆಸ್ ಮಾಡಿಕೊಂಡು, ಲೆಸ್ ಕ್ಯಾಶ್ ರಿಸೀವ್ಡ್ ಲೆಸ್ ಮಾಡಿಕೊಂಡು ಉಳಿದಿರೋದು ಔಟರ್ ಕಾಲಮ್ಗೆ ತಗೊಂಡಿದ್ದೀವಿ. ಸೊ ಈ ಫಾರ್ಮ್ಯಾಟು ದಯವಿಟ್ಟು ನೆನಪಿರಬೇಕು ನಿಮಗೆ. ವರ್ಕ್ ಸರ್ಟಿಫೈಡ್ ಪ್ಲಸ್ ವರ್ಕ್ ಅನ್ಸರ್ಟಿಫೈಡ್ ಮೈನಸ್ ಪ್ರಾಫಿಟ್ ಇನ್ ರಿಸರ್ವ್ ಮೈನಸ್ ಕ್ಯಾಶ್ ರಿಸೀವ್ಡ್. ಆ್ಯಂಡ್ ಇನ್ ಕಾಂಟ್ರಾಕ್ಟ್ ಬಿ ಆಲ್ಸೋ ಸೇಮ್ ಮೆಥಡ್, ವರ್ಕ್ ಸರ್ಟಿಫೈಡ್ ವರ್ಕ್ ಅನ್ಸರ್ಟಿಫೈಡ್ ಲೆಸ್ ಕ್ಯಾಶ್ ರಿಸೀವ್ಡ್ ಲೆಸ್ ಪ್ರಾಫಿಟ್ ಇನ್ ರಿಸರ್ವ್ ಇಲ್ಲ. ಯಾಕೆಂದರೆ ಕಾಂಟ್ರಾಕ್ಟ್ ಬಿ ಅಲ್ಲಿ ನಮಗೆ ಬಂದಿರೋದು ಲಾಸ್ ಬಂದಿರೋದ್ರಿಂದ ರಿಸರ್ವ್ ಏನೂ ಇಲ್ಲ. ರಿಸರ್ವ್ ಇದ್ದಿದ್ರೆ ಲೆಸ್ ಮಾಡಬೇಕಾಗಿತ್ತು, ರಿಸರ್ವ್ ಇಲ್ಲ. ಸೊ ಸರ್ಟಿಫೈಡು ಅನ್ಸರ್ಟಿಫೈಡು ಲೆಸ್ ಕ್ಯಾಶ್ ರಿಸೀವ್ಡನ್ನು ಮಾತ್ರ ಹಾಕ್ಕೊಂಡು ತೋರಿಸಿದ್ರೆ ಮುಗೀತು. ಸೊ ವೆನ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಆರ್ ಗಿವನ್,
you should carefully prepare the balance sheet. I hope you understood. If you have any concerns and doubts and clarifications, please call me or message me.